ತುಂಬಾ ಖುಷಿ ಆಗುತ್ತೆ. ಕರ್ನಾಟಕದ ಯಾವುದೇ ಭಾಗದಲ್ಲೂ ಯಾವುದೇ ಕಾರ್ಯಕ್ರಮ ಇದೆ ಅಂದರೆ ಅಲ್ಲಿಗೆ ಹೋಗೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಕಾರಣ ಅವ್ರು ತೋರಿಸುವಂಥ ಪ್ರೀತಿ, ಅವ್ರು ತೋರಿಸುವಂಥ ಅಭಿಮಾನ, ಅದನ್ನು ನೋಡೋಕ್ಕೆ ಖುಷಿ. ನೀವು ಬಿಗ್ ಬಾಸ್ ಅಲ್ಲಿ ವಿನ್ ಆಗಿದ್ರಿ. ಈ ಸಲ ಬಿಗ್ ಬಾಸ್ ಏನು ಅನ್ಸುತ್ತೆ ಅಂದರೆ ನೀವು ಯಾರಿಗೆ ಜಾಸ್ತಿ ಓಟ್ ಹಾಕ್ತಾರೋ ಅವ್ರು ವಿನ್ ಆಗ್ತಾರೆ. ಅಲ್ಲ, ನೀವು ಇದ್ದಾಗ ಈ ರೀತಿ ಜಗಳಗಳು ಏನು ಆಗ್ತಾ ಇದ್ದಿದ್ರೆ ಇದೇ ಫಸ್ಟ್ ಟೈಮಲ್ಲಿ ಪ್ರತಿ ಒಂದು ಸೀಸನ್ಗೂ ಅದರದ್ದೇ ಆದಂಥ ಒಂದು ವಿಶೇಷತೆ ಇರುತ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸೀಸನ್ ದ ಮೋಸ್ಟ್ ಹೈಯೆಸ್ಟ್ TRP ತೊಗೊಂಡಿರುವಂಥ ಒಂದು ಸೀಸನ್ ಆಗಿದೆ. ಜನ ಇಷ್ಟಪಡ್ತಾ ಇದ್ದಾರೆ. ಪ್ರತಿ ಸೀಸನ್ನಲ್ಲೂ ಒಬ್ಬೊಬ್ಬ ಫೇವ್ರೇಟ್ ಅಂತ ಜನಕ್ಕಿರ್ತಾರೆ. ಬಟ್ ನನಗೆ ಪ್ರತಿ ಸೀಸನಲ್ಲೂ ಫೇವ್ರೇಟ್ ಸುದೀಪ್ ಮಾತ್ರ. ಮೇಡಮ್, ಇನ್ನೊಂದು, ನೀವು ಎಲ್ಲ ದಿಗ್ಗಜರ ಜೊತೆ ಆಕ್ಟ್ ಮಾಡಿದ್ದೀರಾ. ವಿಷ್ಣುವರ್ಧನ್ ಸರ್, ರವಿಚಂದ್ರ ಸರ್, ಅರವಿಂದ್ ಸರ್, ಹೀಗೆ ಸುನೀಲಿಂದ ಹಿಡ್ಕೊಂಡು ಎಲ್ಲರ ಜೊತೆ. ನಿಮಗೆ ಯಾರ ಜೊತೆ ಆಕ್ಟ್ ಮಾಡಿದಾಗ ಭಾಳ ಖುಷಿ ಕೊಡ್ತು? ಮತ್ತೆ ನಿಮಗೆ ಯಾವ ಆಕ್ಟರ್ ತುಂಬ ಇಷ್ಟ? ಒಬ್ಬ ಕಲಾವಿದರಿಂದ ನಾನೇನು ಕಲ್ತಿಲ್ಲ. ಪ್ರತಿಯೊಬ್ಬ ಕಲಾವಿದ್ರದ್ದು ಅವ್ರದ್ದೇ ಆದಂಥ ಒಂದು ವಿಶೇಷತೆ ಇರುತ್ತೆ. ಪ್ರತಿಯೊಬ್ಬ ಸಹ ಕಲಾವಿದರಿಂದನೂ ಕೂಡ ನಾನು ಕಲ್ತಿದ್ದೀನಿ. ಅವರ ಸಿನಿಮಾಗಳು ಹೆಚ್ಚು ಜನ ಇಷ್ಟಪಟ್ಟಿದ್ದಾರೆ. ಹಾಗೆ ಒಬ್ಬರ ಹೆಸರನ್ನು ಹೇಳೋದಕ್ಕೆ ತುಂಬಾ ಕಷ್ಟ. ಮೇಡಮ್, ನೀವು ಗಿರಿಜಾ ಇದ್ದವರು ಶ್ರುತಿ ಅಂತ ದ್ವಾರಕೇಶ್ ಸರ್ ಮಾಡಿದ್ರು, ಈ ಬಗ್ಗೆ ನೀವು ಏನು ಹೇಳ್ತೀರಿ? ಕಲಾವಿದೆ ಆಗಬೇಕು ಅನ್ನೋದು ನಮ್ಮ ಕುಟುಂಬದ ಆಸೆ ಆಗಿತ್ತು. ಹಾಗಾಗಿ ಸಿನಿಮಾದಲ್ಲಿ ಅವಕಾಶ ಕೊಡುವಾಗ ಅದೊಂದು ಹೆಸರು ಇಟ್ಟರು ನನಗೆ. ದೇವರ ದಯದಿಂದ ಸಿನಿಮಾನೂ ಹಿಟ್ಟಾಯಿತು. ಜನ ನನ್ನ ನಿಜವಾದ ಹೆಸರನ್ನು ಮರೆತು ಶ್ರುತಿ ಅನ್ನೋ ಹೆಸರಲ್ಲಿ ನನ್ನನ್ನು ಗುರುತಿಸ್ತಾರೆ. ಖುಷಿ ಇದೆ. ಅಯ್ಯೋ, ನಿಮ್ಮ ಪ್ರೀತಿಯ ಅಭಿಮಾನ ಅಷ್ಟೇ. ನಿಮ್ಮ ಪ್ರೀತಿಯ ಅಭಿಮಾನ ಅಷ್ಟೇ ಅಂದೆ. ಉತ್ತರ ಕರ್ನಾಟಕ ಕರೆಕ್ಟ್. ಕೊನೆ ಅಂತ ಯಾಕಂತೀರಿ? ಖುಷಿ ಆಗುತ್ತೆ. ಕರ್ನಾಟಕ ತುಂಬ ಹೆಮ್ಮೆ ಪಡುವಂಥ ಹಲವಾರು ವಿಚಾರಗಳನ್ನು ಈ ಮಣ್ಣು ಹೊಂದಿದೆ. ಹಲವಾರು ವಿಶೇಷ ವಿಚಾರಗಳನ್ನು ಈ ಮಣ್ಣು ಹೊಂದಿದೆ. ಅದಕ್ಕೆ ನೀವೆಲ್ಲರೂ ಪುಣ್ಯ ಮಾಡಿದ್ದೀರಿ. ಹಲವಾರು ವಿಚಾರಕ್ಕೆ ನೀವು ನ್ಯಾಷನಲ್ ನ್ಯೂಸ್ ಆಗಿದ್ದೀರಿ, ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದ್ದೀರಿ. ಇದೇ ರೀತಿ ಇನ್ನೂ ಹೆಚ್ಚೆಚ್ಚು ಇಡೀ ಭಾರತವೇ ಹೆಮ್ಮೆ ಪಡುವಂಥ ಹಲವಾರು ವಿಚಾರಗಳು ಈ ಮಣ್ಣಿನಿಂದ ಆಗಲಿ ಅನ್ನೋದೇ ನನ್ನ ಆಶೆ. ಅಳುಮುಂಜಿ ಪಾತ್ರದಿಂದ ಹಿಡ್ಕೊಂಡು ಖುಷಿ ಎಲ್ಲ ನೀವು ಕಾಮಿಡಿನೂ ಮಾಡಿದ್ದೀರಾ. ಇನ್ನು ಇಂಥದ್ದೊಂದು ಪಾತ್ರ ನೀವು ಮಾಡಬೇಕನ್ನೋದಾದ್ರೆ ಯಾವ್ದು ಮಾಡಬೇಕು? ಎಲ್ಲ ರೀತಿಯ ಪಾತ್ರಗಳು ಮಾಡಬೇಕು ಅನ್ನೋದೇ ಒಬ್ಬ ಕಲಾವಿದರ ಗುಣ. ಯಾವ ರೀತಿ ಪಾತ್ರ ಕೊಟ್ಟು ನಿಭಾಯಿಸಬೇಕು ಅನ್ನೋಂಥ ಶಕ್ತಿ ನನಗಿರಬೇಕಷ್ಟೆ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್.